ಏನು ದೇ ಕ್ಯಾನ್ ಚೂಸ್ ದೇರ್ ಓನ್ ವೇನ ಆ ರೀತಿ ಮಾತಾಡಿರ್ತಾರೆ. ಅವರ ಹಾದಿ ಅವರು ನೋಡ್ಕೊಳ್ಬಹುದು. ಈ ನ್ಯೂಕ್ಲಿಯರ್ ಫ್ಯಾಕ್ಟ್ ಇದೆಯಲ್ಲ, ಪರಮಾಣು ಸಹಕಾರ ಒಪ್ಪಂದ ಅಮೆರಿಕದ ಜೊತೆ, ಅದನ್ನು ಭಾಳ ಅವರು ಹಾರ್ಟ್ ತಗೊಂಡ್ಬಿಟ್ಟಿದ್ರು. ಅದನ್ನು ಮಾಡಲೇಬೇಕು ಅಂತ. ಆ ಒಂದು ವಿಷಯಕ್ಕೆ ಮಾತ್ರ ಬಹಳ ಹಠ ಮಾಡಿ ಕೂತ್ರು, ಇನ್ಕ್ಲೂಡಿಂಗ್ ಅರ್ಜುನ್ ಸಿಂಗ್, ಇನ್ಕ್ಲೂಡಿಂಗ್ ಪ್ರಣಬ್ ಮುಖರ್ಜಿ. ಒಂದು ವರ್ಡ್ ಅಷ್ಟರ ಮಟ್ಟಿಗೆ ಅದರಿಂದಲೇ ಅದು ಸ್ಫೋಟ ಆಗಿದೆ. ಆ ನಂತರ ಮರುದಿವಸ ದೊಡ್ಡ ವಿಪ್ಲವ, ಅದು ಜನರ ಸಪೋರ್ಟ್ ಇದೆಯಲ್ಲ, ಅದು ಸೋನಿಯಾ ಗಾಂಧಿ ಇತ್ತು. ಅವರು ರಾಜಕಾರಣ ಮಾಡೋದಕ್ಕಿಂತ ಹೆಚ್ಚಾಗಿ UPA 2 ನಲ್ಲಿ ಆಗಿದೆ ಏನು ಅಂತಂದ್ರೆ ಈ ಪಾಲಿಸಿ ಪ್ಯಾರಲಿಸ್, ಅದು ಭಾಳ ಸಮಸ್ಯೆ ಆಗಿತ್ತು. ಯಾಕೆಂದರೆ ನೀವು ಫಸ್ಟ್ UPA 1 ನಲ್ಲಿ ಈಗಲೂ ಕೂಡ ನಾವು ಹುಡುಕ್ಬೇಕು ಅಂತಂದರೆ ಅಂಥ ದೊಡ್ಡ ಲೋಪದೋಷಗಳು, ಕ್ಷಮಿಸಲಾರದಂತಹ ತಪ್ಪುಗಳು ಅಂತ ಅನಿಸಲ್ಲ. ಬಟ್ ಅದಾದಮೇಲೆ UP 2 ನಲ್ಲಿ 2G, ಸ್ಪೆಕ್ಟ್ರಮ್ಮು ಮತ್ತು ಕಾಮನ್ವೆಲ್ತ್ ಗೇಮ್ದು ಏನೆಲ್ಲ ಆಗಿದ್ದು, ಅದು ಕನ್ಸರ್ನ್ ಮಿನಿಸ್ಟ್ರು ಮಾಡಿರ್ಬೋದು ಅಥವಾ ಇನ್ನೊಬ್ರು ಯಾರೋ ಮಾಡಿರ್ಬೋದು, ಬಟ್ ಹೆಡ್ ಆಫ್ ದ ಗೌರ್ಮೆಂಟ್ ಇಸ್ ಅ ಪ್ರೈಮ್ ಮಿನಿಸ್ಟರ್. ಅಲ್ಲ, ಅವರದ್ದು UP 2 ನಲ್ಲಿ ಏನಾಯಿತು, ನಿಮ್ಮ ಈ ನ್ಯೂಕ್ಲಿಯರ್ ಫ್ಯಾಕ್ಟ್ ಇದೆಯಲ್ಲ, ಪರಮಾಣು ಸಹಕಾರ ಒಪ್ಪಂದ ಅಮೆರಿಕದ ಜೊತೆ, ಅದನ್ನು ಭಾಳ ಅವರು ಹಾರ್ಟ್ ತಗೊಂಡ್ಬಿಟ್ಟಿದ್ರು. ಅದನ್ನು ಮಾಡಲೇಬೇಕು ಅಂತ. ಸೊ ಅಲ್ಲಿ ಅವರ ಮೇಲೆ ನೀವು ಕೆಲವು ಅಂದರೆ ಒಪ್ಪದೇ ಇರುವ ಕೆಲವು ವಿಚಾರ, ಅಂದರೆ ಅದು ಇವತ್ತು ಕಾಮನ್. ಅದು ನೆಹರೂಂದು ನಾನ್ ಅಲೈನ್ಮೆಂಟ್ ಒಂದು ಫಾರಿನ್ ಪಾಲಿಸಿ ಇತ್ತು. ಯಾರ ಜೊತೆ ನೀವು ಮನಮೋಹನ್ ಸಿಂಗ್ ಗೌರ್ಮೆಂಟ್ ನೋಡಿದರೆ ಈ ವಾಸ್ ವೆರಿ ಕ್ಲೋಸ್ ಟು USA, ಆಯಿತಾ. ಅಮೇರಿಕಕ್ಕೆ ಅವರು ಭಾಳ ಹತ್ತಿರ ಆಗಿದ್ದರು. ನೀವು ಆ ಕಾಲದಲ್ಲಿ ಜಾರ್ಜ್ ಬುಷ್ ಜೊತೆ ಪರಮಾಣು ಸಹಕಾರ ಒಪ್ಪಂದ ಮಾಡಿದಾಗ, ಈಗ ಪರಮಾಣು ಸಹಕಾರ ಒಪ್ಪಂದ ಒಂದು ರೀತಿ UPAನೇ ಕುಸಿದು ಬಿದ್ದು ಬಿಡುತ್ತೆ ಅನ್ನುವ ಹಂತಕ್ಕೆ ಹೋಗಿತ್ತು. ನನಗೆ ಈಗಲೂ ನೆನಪಿದೆ, ನೀವು ಪಾರ್ಲಿಮೆಂಟ್ ನೋಡಿದಿರಲ್ಲ, ಪಾರ್ಲಿಮೆಂಟಿನ ಕಾರಿಡಾರಲ್ಲಿ ಮನಮೋಹನ್ ಸಿಂಗ್ ನಡ್ಕೊಂಡು ಹೋಗ್ತಾಯಿದ್ರು. ಟೆಲಿಗ್ರಾಫಿನ ಮಾನಿನಿ ಚಟರ್ಜಿ ಇದ್ದಾರಲ್ಲ, ನಿಮಗೆ ಗೊತ್ತಲ್ಲ ಮಾನಿನಿ ಚಟರ್ಜಿ, ಅವರು ಹಿಂದಿನಿಂದ ಬಂದು ಇವರನ್ನೇನೋ ಕ್ವಶನ್ ಕೇಳ್ತಾಯಿದ್ರು. ಆಗ ಅವರು ಹೇಳ್ತಾರೆ, ಲೆಫ್ಟ್ ಪಾರ್ಟೀಸ್ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ, ಅವರು ಏನು ದೇ ಕ್ಯಾನ್ ಚೂಸ್ ದೇರ್ ಓನ್ ವೇನ ಆ ರೀತಿ ಮಾತಾಡಿರ್ತಾರೆ. ಅವರ ಹಾದಿ ಅವರು ನೋಡ್ಕೊಳ್ಬೋದು ಅಂತ. ಒಂದು ವರ್ಡ್ ಅಷ್ಟರ ಮಟ್ಟಿಗೆ ಅದರಿಂದಲೇ ಅದು ಸ್ಫೋಟ ಆಗಿದೆ. ಆ ನಂತರ ಮರುದಿವಸ ದೊಡ್ಡ ವಿಪ್ಲವ, ಅದು ಲೆಫ್ಟ್ ಪಾರ್ಟಿಗೆ ಒಂದು ಕೊಟ್ಟರು ಅಂತ. ಸೊ ಅವರು, ಈಗ ನಾನು ಹೇಳ್ತೇನೆ, ನಾನು ಅದನ್ನು ನೋಡಿ ಸರ್, ಮಾತೇ ಆಡಲ್ಲ ಅಂತನ್ನುವಂಥ ಆರೋಪ. ಆಮೇಲೆ ಅಂಥ ಬೋಲ್ಡ್ ಡಿಸಿಷನ್, ಅಂಥ ಬೋಲ್ಡ್ ಡಿಸಿಷನ್ ಪಾರ್ಟಿಯಲ್ಲಿ ಯಾರಿಗೂ ಇಷ್ಟ ಇರಲಿಲ್ಲ. ಅದು ಲೆಫ್ಟ್ ಪಾರ್ಟಿಯನ್ನು ದೂರ ಮಾಡೋದು ಇಷ್ಟ ಇರಲಿಲ್ಲ ಅವರಿಗೆ, ಇನ್ಕ್ಲೂಡಿಂಗ್ ಸೋನಿಯಾ ಗಾಂಧಿ. ಬಟ್ ಸೋನಿಯಾ ಗಾಂಧಿ ಸ್ಟುಡ್ ಬೈ ಹಿಮ್. ಅವರು ಹೇಳಿದ್ದೇನೆಂದರೆ, ಈಗ ನೀವು ಬೇರೆ ರೀತಿ ಪರಮಾಣು ಸಹಕಾರ ಒಪ್ಪಂದ ಆದ ನಂತರ ನಮ್ಮ ದೇಶದ ಈ ಇಂಧನದ ಸಮಸ್ಯೆ ಕಂಪ್ಲೀಟ್ ಏನು ಪರಿಹಾರ ಆಗೋದಿಲ್ಲ, ಆಗಿಲ್ಲ, ಇವತ್ತಿಗೂ ಆಗಿಲ್ಲ. ಒಂದಷ್ಟು ಈಗ ಆಗ ಒಂದು 10 ರಿಯಾಕ್ಟರ್ಗಳಿದ್ದಿರ್ಬೋದು, ಈಗ ಒಂದು 40-50 ರಿಯಾಕ್ಟರ್ಗಳಿದೆ. ಆದರೂ ಇವತ್ತು ಪರಮಾಣುವಿಂದ ಬಂದ ನಾವು 4ನೇ ಪ್ಲೇಸಲ್ಲಿ ಏನೋ ಇದ್ದೇವೆ, ಅಂದರೆ ವಿಂಡ್ ಅದು ಇದೆಲ್ಲ ಸೇರಿದರೆ ನಾವು 4ನೇ ಪ್ಲೇಸಲ್ಲಿ ಪರಮಾಣುದು ಇದೆ. ಅದರಿಂದ ಭಾಳ ದೊಡ್ಡ, ಅದರಿಂದ ನಮಗೆ ಲಾಭ ಆಗಿಲ್ಲ. ಅದೇ ರೀತಿ ಲೆಫ್ಟ್ನವರು ಹೇಳುವ ಹಾಗೆ, ಅದು ಒಪ್ಪಂದ ಮಾಡಿಕೊಂಡು ಕೂಡಲೇ ನೀವು ಅಮೇರಿಕದ ವಸಾಹತು ಆಗಿಬಿಡ್ತೀರಿ ಎನ್ನುವ ಆರೋಪ ಕೂಡ ಇಲ್ಲ. ಆಮೇಲೆ ಭಾಳ ಮುಖ್ಯವಾಗಿ ಅದು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ನಲ್ಲಿ ಅದು ಇರಲಿಲ್ಲ. ಅದು ಪರಮಾಣು ಸಹಕಾರ ಒಪ್ಪಂದ ಇದೆಯಲ್ಲ, ಅದು UPAನ ಕಾಮನ್ ಮಿನಿಮಮ್ ಪ್ರೋಗ್ರಾಮಲ್ಲೂ ಇರಲಿಲ್ಲ. ಅದಕ್ಕೆ ಅವರು ಯಾಕೆ ಅಷ್ಟೊಂದು ಹಠ ಮಾಡಿದರು ಎನ್ನುವುದು ಅದು ವಿಚಿತ್ರವಾದ್ದು ಅದು. ಅಂದರೆ ಅದನ್ನು ಅವರು ಪರ್ಸ್ನಲಾಗಿ ತಗೊಂಡ್ರು, ಪ್ರೆಸ್ಟೀಜಿಯಾಗಿ ತಗೊಂಡ್ರು. ಆಗ ಈಗ ರಿಫ್ಟ್ ಆಗಬೇಕಾದ್ರೆ ಆಗಬೇಕಿತ್ತು. ಹೆಚ್ಚಿನವರು, ಇನ್ಕ್ಲೂಡಿಂಗ್ ಅರ್ಜುನ್ ಸಿಂಗ್, ಇನ್ಕ್ಲೂಡಿಂಗ್ ಪ್ರಣಬ್ ಮುಖರ್ಜಿ, ಅವರು ಯಾರೂ ಕೂಡ ಪರಮಾಣು ಸಹಕಾರ ಒಪ್ಪಂದದ ಪರವಾಗಿರಲಿಲ್ಲ. ಅವರು ಯಾವತ್ತೂ ಕೂಡ ಎಸರ್ಟ್ ಮಾಡಿಕೊಳ್ಳದ ಮನಮೋಹನ್ ಸಿಂಗ್ ಆ ಒಂದು ವಿಷಯಕ್ಕೆ ಮಾತ್ರ ಭಾಳ ಹಠ ಮಾಡಿ ಕೂತರು. ಅವರು ಈಗ ಮಾನಿನಿ ಚಟರ್ಜಿಗೆ ಆ ಒಂದು ಲೈನ್ ಹೇಳುವಾಗ ಸುಮ್ಮನೆ ಬಾಯ್ ಬಡ್ಕರ ಥರ ಹೇಳಿದ್ದಲ್ಲ, ಅವ್ರಿಗೆ ಗೊತ್ತಿದೆ ಅದರ ಮೆಸೇಜ್ ಏನಾಗುತ್ತಾ ಇದೆ ಅಂತ. ಅದರ ನಂತರ ಅವರು ಆ ಇಡೀ ಇದನ್ನು ಮ್ಯಾನೇಜ್ ಮಾಡಿದ ರೀತಿ ಇದೆಯಲ್ಲ, SP ಹೊರಗಿನಿಂದ ಸಪೋರ್ಟ್ ಮಾಡ್ತಾ ಇತ್ತು, SPಯನ್ನು ಒಳಗಡೆ ಕರ್ಕೊಂಡ್ರು. ನಮ್ಮ ಕರ್ನಾಟಕದಲ್ಲಿ 3-4 ಮನೋರಮ ಧ್ವರಾಜ್ ಇವರೆಲ್ಲ ಜಂಪ್ ಮಾಡಿದರು ಎಲ್ಲ. ಆ ಇಡೀ ಪೊಲಿಟಿಕಲ್ ಮ್ಯಾನೇಜ್ಮೆಂಟನ್ನು ನೋಡಿ, ಅವರು ಅಮರ್ ಸಿಂಗ್ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡ್ರಾಗ ಅಮರ್ ಸಿಂಗ್ SP ಮ್ಯಾನೇಜ್ ಮಾಡಿದ. ಯಾಕೆಂದರೆ SPಗೆ ಅಲ್ಲಿ BSP ವಿರುದ್ಧದ ಪ್ರಾಬ್ಲಮ್ ಇತ್ತು. ಸೊ ಅವರು ಎಲ್ಲ ಮಾಡಿ ಅವರು ಆರಾಮಾಗಿ ಮೆಜಾರಿಟಿ ತಂದು UPಯನ್ನು ಉಳಿಸಿದರು. ಅಲ್ಲಿ ನಾನಾಗ ಬರೆದಿದ್ದೆ, ರಾಜಕಾರಣಿ ಆಗದೆ ರಾಜಕಾರಣ ಅಂದರೆ ಅವರು ಆ ಕಾಲದಲ್ಲಿ ಒಬ್ಬ ಪೊಲಿಟಿಷಿಯನ್, ಅಂದರೆ
ಸೋನಿಯಾ ಗಾಂಧಿಯ ಒಂದು ಸಿಗ್ನಲ್ ಕಾಯ್ತಾ ಇದ್ರು ಏನವರು. ಸೋನಿಯಾ ಗಾಂಧಿ ಅದಕ್ಕೆ ಒಪ್ಪಿದ್ದು ಸೋನಿಯಾ ಗಾಂಧಿ ಡಿಪೆಂಡ್ ಮಾಡಿದರು, ಓಪನ್ ಆಗಿ ಡಿಪೆಂಡ್ ಮಾಡಿದರು ಮನಮೋಹನ್ ಸಿಂಗನ್ನು. ಅವ್ರು ಹೋಗಿದ್ದಾರೆ ಹೋಗಲಿ ಅಂತ. ಸಾಮಾನ್ಯವಾಗಿ ಲೆಫ್ಟ್ ಪರವಾಗಿರುವವರು ಅವರು ಹೋಗಿದ್ರು. ಸೊ ಅಲ್ಲಿ ಅದರ ನಂತರ ಒಂದು ಸ್ವಲ್ಪ ರಾಜಕಾರಣಿಯಾಗಿ ಅವರು ಅಂದರೆ ಅವರಿಗೆ ರಾಜಕಾರಣನೇ ಮಾಡಲಿಕ್ಕೆ ಬರೋದಿಲ್ಲ ಅಂತ ಅಲ್ಲ ಅದು ನಾನು ಹೇಳೋದು. ಆದರೆ ಅವರೊಂದು ಲಿಮಿಟ್ ಹಾಕ್ಕೊಂಡು ಬಿಟ್ಟಿದ್ರು. ರಾಜಕಾರಣ ಈ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಅದು ಸೋನಿಯಾ ಮೇಡಮದ್ದು, ನಾನು ಅಡ್ಮಿನಿಸ್ಟ್ರೇಷನ್ ಅಂತ ಅವರು ಅದನ್ನು ಭಾಳ ಕ್ರಾಸ್ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ. ದ್ಯಾಟ್ ವಾಸ್ ದಿ ಸಕ್ಸಸ್ ಆಫ್ ದ UPA. ಅಲ್ಲ ಸರ್, ಅಂದರೆ ಈಗ ಇದೆಲ್ಲದರೂ ಹೊರತಾಗಿ ನಾವು ಅವಾಗ ಒಂದು ಬೇರೆದು ಡಿಸ್ಕಸ್ ಮಾಡಿದ್ವಿ. ಪ್ರಣಬ್ ಮುಖರ್ಜಿ, ನಟ್ವರ್ ಸಿಂಗ್, ಚಿದಂಬರಂ, ಇವರೆಲ್ಲ, ಅರ್ಜುನ್ ಸಿಂಗ್ ಇವರೆಲ್ಲ ಇದ್ದಲ್ಲ. ಮತ್ತು ಅವರೆಲ್ಲ ಕ್ಯಾಬಿನೆಟಲ್ಲಿದ್ದರು. ಇವರೆಲ್ಲರಿಗಿನ್ನ ಇವರು ಏಜಲ್ಲಿ ಸೀನಿಯರ್ ಇದ್ದರು, ಪೊಲಿಟಿಕಲ್ ಎಕ್ಸ್ಪೀರಿಯನ್ಸಲ್ಲಿ ಸೀನಿಯರ್ ಇದ್ದರು, ಬೇರೆ ಸಬ್ಜೆಕ್ಟ್ಗಳ ವಿಷಯದಲ್ಲಿ ಇವರು ಪಾರ್ಟಿಯಲ್ಲಿ ಸೀನಿಯರು, ಸಬ್ಜೆಕ್ಟ್ ವೈಸ್ ಭಾಳ ಅವ್ರಿಗೆ ಹೋಲ್ಡ್ ಇತ್ತು. ಸೊ ಅವ್ರನ್ನೆಲ್ಲ ನಾವು ಪೊಲಿಟಿಷಿಯನ್, ನೀವು ಹೇಳಿದ್ರಿ ಆ ನಂತರದಲ್ಲಿ ಅವ್ರಂಗೆ ಪಾಲಿಟಿಕ್ಸೇ ಮಾಡಿಲ್ಲ ಅಂತಲ್ಲ, ಮಾಡಿದ್ದಾರೆ ಅಂತ. ಬಟ್ ಅಟ್ಲೀಸ್ಟ್ ಇನಿಷಿಯಲ್ ಸ್ಟೇಜಲ್ಲಾದರೂ ಇಂಥ ಘಟಾನುಘಟಿಗಳಂತಕಿಂತ ಒಂದು ಸ್ವಲ್ಪ ಎಡ್ವೈಟ್ ಅಂತ ಈ ನೆಗೆಟಿವ್ ಟರ್ಮ್ಸ್ ಬಳಸ್ತೀವಿ, ಹಂಗೆ ಬಳಸಿದ್ರೆ ಒಳ್ಳೇದು ಅನ್ಸುತ್ತೆ. ಈ ಎಡ್ವೈಟ್ಗಳನ್ನು ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಂತ ಅಲ್ಲೇ ಅದನ್ನು ಹೇಳಿದ್ದಲ್ಲ. ಆ ಮ್ಯಾನೇಜ್ಮೆಂಟ್ ಎಲ್ಲ ಸೋನಿಯಾ ಗಾಂಧಿ ಬಿಟ್ಟು. ಸೋನಿಯಾ ಗಾಂಧಿ ನೋಡಿ 2004ಕ್ಕೆ ಬಂದಾಗ ಸೋನಿಯಾ ಗಾಂಧಿ ವಾಸ್ ವೆರಿ 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 ಪವರ್ಫುಲ್. ಯಾಕೆಂದರೆ ಲೋಕಸಭಾ ಚುನಾವಣೆಯಲ್ಲಿ ಯಾವ ಸಮೀಕ್ಷೆನೂ ಮತ್ತೊಂದು ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಂತ ಯಾರು ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಂಡಿಯಾ ಶೈನಿಂಗ್ ಆ ಮಟ್ಟಕ್ಕೆ ನಡೀತಾ ಇತ್ತು. ಸೋನಿಯಾ ಗಾಂಧಿ ಆಗಷ್ಟೇ ಏನು ಮಾಡ್ತಾರೆ ಅಂತ ಗೊತ್ತಿದ್ದಾಗ ಅವರು 2 ಕಾರಣ ಇತ್ತು. ಒಂದು, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುಬಿಡ್ತು, ಆ್ಯಂಡ್ ಶಿ ಸ್ಯಾಕ್ರಿಫೈಸ್ ದಿ ಪವರ್. ಸೊ ಆಗ ಅವರ ಸುತ್ತ ಒಂದು ಆರ ಕ್ರಿಯೇಟ್ ಆಗಿತ್ತು. ಏನಂದರೆ ಸಿ ಈಸ್ ದಿ ಮೋಸ್ಟ್ ಪವರ್ಫುಲ್ ಹೆಡ್ ಆಫ್ ದಿ ಕಾಂಗ್ರೆಸ್ ಅಂತ. ಸರ್ ಆ್ಯಕ್ಚುಲಿ ಆಗ ನಾನೊಂದು ರಿಪೋರ್ಟ್ ಓದಿದ್ದೆ. ಏನಂತಂದರೆ ಇವನ್ ಪ್ರಪಂಚದ ಅತ್ಯಂತ ಪ್ರಭಾವಶಾಲಿ ಮಹಿಳೆಯರ ಪೈಕಿ ಸೋನಿಯಾ ಗಾಂಧಿ 2-3 ಸ್ಥಾನದಲ್ಲಿ ಇದ್ರು. ಇದು ದಟ್ ಇಸ್ ಟ್ರೂ. ನೀವು ವಾಜಪೇಯಿಯ ನೇತೃತ್ವದ ಒಂದು ಸರ್ಕಾರವನ್ನು ಆ ರೀತಿ ಇಂಡಿಯಾ ಶೈನಿಂಗ್ ಅಂತ ಮಾಡಿದಾಗ, ಮೊನ್ನೆ ಪಾಲಿಟಿಕ್ಸ್ಗೆ ಎಂಟ್ರಾದ ಅವರು, ಅದು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಸೇರಿದ, ಅವರು ಹಿಂದೂವಾಗಿ ಆಗಿದ್ದಾರೆ ಅದು ಬೇರೆ, ಸೇರಿದ ಒಬ್ಬ ವಿದೇಶಿ ಮಹಿಳೆ ಒಂದು ಪಾರ್ಟಿಯನ್ನು ವಿಕ್ಟ್ರಿಗೆ ಮುನ್ನಡೆಸೋದು, ಆಮೇಲೆ ಆ ಒಂದು ಮಿತ್ರ ಪಕ್ಷಗಳನ್ನೆಲ್ಲ ಒಟ್ಟು ಮಾಡಿ ಒಂದು ಗೌರ್ಮೆಂಟನ್ನು ಫಾರ್ಮ್ ಮಾಡೋದಿದೆಯಲ್ಲ, ಅದು ನೀವು ಆ ಕ್ರೆಡಿಟನ್ನು ಪಾಪ ಆಕೆಗೆ ಆ ಪೂರ್ತಿ ಕ್ರೆಡಿಟ್ ಯಾರು ಕೊಡೋದಿಲ್ಲ. ಆ್ಯಕ್ಚುಲಿ ಆ ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಇಟ್ ಈಸ್ ಬ್ರಿಲಿಯಂಟ್ ಅದು. ಅದನ್ನು ಮಾಡಿದ್ದಾರೆ. ಅದರಿಂದ ಯಾರೂ ಕೂಡ ಆ ಕಾಲದಲ್ಲಿ ಸೋನಿಯಾ ಗಾಂಧಿ ವಿರುದ್ಧ ಉಸಿರೆತ್ತುವ ಪರಿಸ್ಥಿತಿಯಲ್ಲಿ ಪ್ರಣಬ್ ಮುಖರ್ಜಿದು ಏನಿದೆ, ಯಾಕೆ ಅವರ ಯಾರು ಕೂಡ ಇವರು ಪ್ರಣಬ್ ಮುಖರ್ಜಿ ವೆಸ್ಟ್ ಬೆಂಗಾಲಲ್ಲಿ ಗೆಲ್ಲಬೇಕಾದ್ರೆ ಇಲ್ಲಿ ಲೆಫ್ಟ್ ಪಾರ್ಟಿ ಸಪೋರ್ಟ್ ಮಾಡಬೇಕು, ಇಲ್ಲದ್ರೆ ಮಮತಾ ಬ್ಯಾನರ್ಜಿ ಆಗ BJP ಜೊತೆ ಇದ್ಲು. ಆ್ಯಕ್ಚುಲಿ ಇವರು ಆದಾಗ NDA ಜೊತೆಗಿದ್ರು. ಅದರಿಂದ ಅಂಥ ಸ್ಟ್ರಾಂಗ್ ಲೀಡರ್ಗಳು ಕೂಡ ಹಾಗೆ ನೋಡಿದರೆ ಯಾರಿಲ್ಲ. ಮ್ಯಾನೋರಿಂಗ್ ಮಾಡ್ಬೋದು ಒಳಗಡೆಯಿಂದ, ಆದರೆ ಜನರ ಸಪೋರ್ಟ್ ಇದೆಯಲ್ಲ ಅದು ಸೋನಿಯಾ ಗಾಂಧಿಗಿತ್ತು. ಅದರಿಂದ ಆಕೆಗೆ ಬಹುಶಃ ಎಲ್ಲೂ ಕೂಡ. ಆಮೇಲೆ ನೀವು ಮನಮೋಹನ್ ಸಿಂಗ್ರ ಸ್ಟೈಲ್ ಏನಂದರೆ, ಮನಮೋಹನ್ ಸಿಂಗ್ ಯಾರಿಗೂ ಕೂಡ ಇನ್ಸಲ್ಟ್ ಮಾಡೋದು, ಇಲ್ಲದ್ರೆ ಯಾರದೊಂದು ಒಪಿನಿಯನ್ ಕೊಟ್ಟರೆ ಅದನ್ನು ತಿರಸ್ಕಾರ ಮಾಡೋದು, ಇದೆಲ್ಲ ಮಾಡ್ತಾಯಿಲ್ಲ. ಅವರಿಗೆ ಒಂದು ಒಳ್ಳೆ ಮ್ಯಾನರ್ಸ್ ಇತ್ತು ಅವ್ರಿಗೆ. ಯಾರನ್ನು ಅವ್ರಿಗೆ ಕೊಡಬೇಕಾದ ಗೌರವ ಎಷ್ಟು ಕೊಡಬೇಕು ಅದನ್ನು ಕೊಡೋದಕ್ಕೆ ಗೊತ್ತಿತ್ತು. ಸಪೋಸ್ ಒಂದು ತಿರಸ್ಕಾರ, ಇನ್ಸಲ್ಟ್ ಆದರೆ ನುಂಗ್ಕೊಳ್ಳಿಕ್ಕೆ ಗೊತ್ತಿತ್ತು ಅವರಿಗೆ. ಅದು ಅಂಥ ಸಂದರ್ಭದಲ್ಲಿ ಆಗಿದೆ ಸುಮಾರು. ಇವರು ಇಂಥ ಕಿರಿಕಿರಿಗಳನ್ನು ಇವರೆಲ್ಲ ಮಾಡಿದ್ದಾರೆ. ಬಟ್ ಆ ಕಾಲದಲ್ಲಿ ಬಿಕಾಸ್ ಸೋನಿಯಾ ಗಾಂಧಿ ಸ್ಟುಡ್ ಬೈ ಹಿಮ್, ಅಂಥ ಸಂದರ್ಭ ಬಂದಾಗ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಅವರಿಗೆ ಬಿಟ್ಟಿದ್ರು. ಅದು ಆ ರೀತಿ ಮ್ಯಾನೇಜ್ ಆಗ್ತಾ ಇತ್ತು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.